ನಮ್ಮ ಅಪ್ಪಾಜಿ ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾವು ತಿನ್ನೋ ಒಂದೊಂದು ತುತ್ತು ಊಟದಲ್ಲಿ ನಮ್ಮ ಹೆಸರು ಇರ್ತದೆ, ದಯವಿಟ್ಟು ಊಟ ವೇಸ್ಟ್ ಮಾಡಬೇಡ ಕಣೋ ಅಂತಾರೆ. ಅದು ನಿಜ. ನಮಸ್ಕಾರ ಗುರು. ನಾನು ಇದು ಮಾಡಿರೋದು ತಿರುಮಲ ದೇವಸ್ಥಾನದಲ್ಲಿ ಅನ್ನಪ್ರಸಾದಕ್ಕೆ ಹೋಗಿದ್ದಾಗ ಸಂಜೆ ಹೋಗಿದ್ದೆ ದರ್ಶನಕ್ಕೆ. ನಮ್ಮ ದೋಸ್ತ ಏನು ಹೇಳ್ದ, ಊಟ ಮಾಡಿಕೊಂಡು ಒಟ್ಟಿಗೆ ಕ್ಯೂ ಹೋಗಿ ರಾತ್ರಿ ಕಾಂಪ್ಲೆಕ್ಸಲ್ಲಿ ಮಲಿಕೊಂಡು ಬೆಳಗ್ಗೆ ಅಷ್ಟೊತ್ತಿಗೆ ದರ್ಶನ ಮಾಡ್ಕೊಂಡು ಆಚೆ ಬರ್ಬೋದು ಅಂತಂದ. ಸರಿ ಅಂತ ಹಂಗೆ ಹೋದೆ. ಸಂಜೆ 5 ಗಂಟೆಗೆ ಹೋದೆ ನಾನು ಅಲ್ಲಿಗೆ. ಆ್ಯಕ್ಚುಲಿ 4ರಿಂದ 5 ಗಂಟೆ ಮಧ್ಯದಲ್ಲಿ ಗ್ಯಾಪ್ ಇರ್ತದೆ. ಬೆಳಗ್ಗೆ 8:30ಯಿಂದ 10:30 ಗಂಟೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. 10:30ಯಿಂದ 4 ಗಂಟೆ ಗಂಟೆ ಊಟ ಮಧ್ಯಾಹ್ನ. ಸಂಜೆ 5ರಿಂದ ತಿರ್ಗಿ 10:30 ಗಂಟೆ ಊಟ ಇರ್ತದೆ. ನಾನು ಈ ವಿಡಿಯೋ ಎಡಿಟ್ ಮಾಡೋವಾಗ ಪಕ್ಕದಲ್ಲಿ ಕಾಗಿ ಒಂದು ಹಾಫ್ ಆನ್ ಅವರಿಂದ ಕೂಗ್ತಾನೆ ಐತೆ. ನಾನು ಒಂದು 2-3 ಸತಿ ಡಿಲೀಟ್ ಮಾಡಿದೆ ವಾಯ್ಸ್ ಓವರ್ನ. ಕೊನೆಗೆ ಇರಲಿ, ಅದು ಕೂಡ ಯಾಕೆ ಹೋಯ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಬಿಟ್ಟೆ. ನಾನು ಹೇಳೋದು ಒಂದೇ, ದಯವಿಟ್ಟು ಊಟ ಅಂತೂ ವೇಸ್ಟ್ ಮಾಡಿಬಿಡ್ರಿ. ನೋಡಿಬಿಟ್ಟು ಸುಮ್ಮನೆ ಸ್ಕ್ರೋಲ್ ಮಾಡಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸ್ವಲ್ಪ ಶೇರ್ ಮಾಡಿ. ಧನ್ಯವಾದ. ನಿಮ್ಮ ಸಂಚಾರಿ ರಾಮ್.